ಇತ್ತ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ಗೆ ಕಬ್ಬಿಣದ ಕಡಲೆಯಾಗ್ತಾ ಇದೆ. ಕಾಂಗ್ರೆಸ್ಗೆ ಈ ಕ್ಷೇತ್ರ ತಲೆನೋವು ತಂದಿಡ್ತಾ ಇದೆ. ಸಂಧಾನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತು. ಆದರೂ ಕೂಡ ಇದರ ಹೊರತಾಗಿ ಸಾದಿಕ್ ಪೈಲ್ವಾನ್ ಅವರು ತಮ್ಮ ನಾಮಪತ್ರವನ್ನ ಹಿಂದಕ್ಕೆ ಪಡೆದುಕೊಳ್ಳಲಿಲ್ಲ. ಮನವೊಲಿಸೋದಕ್ಕೆ ಸಲೀಂ ಅಹಮದ್ ಅವರು ವಿಫಲರಾದರು. ರಿಜ್ವಾನ್ ಅರ್ಷದ್ ಅವರು ಕೂಡ ಪ್ರಯತ್ನ ಪಟ್ಟರು, ಅದು ಕೂಡ ವಿಫಲವಾಯಿತು. ಜೊತೆಗೆ ಅನೇಕ ನಾಯಕರು ಇಲ್ಲಿ ಅವ್ರನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ, ಅವ್ರ ನಾಮಪತ್ರ ವಾಪಸ್ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು. ಮನವೊಲಿಸುವ ಪ್ರಯತ್ನ ಸಂಪೂರ್ಣ ವಿಫಲವಾಯಿತು. ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಅವರು ಸಾಕಷ್ಟು ಪ್ರಯತ್ನ ಪಟ್ಟರು, ವಾಪಸ್ ಪಡ್ಕೊಳ್ಳಿ, ನೀವು ಮುಂದೆ ಅವಕಾಶ ಕೊಡಿಸ್ತೀವಿ ಅಂತ ಹೇಳಿದ್ರು. ಆದರೂ ಕೂಡ ಯಾರ ಮಾತಿಗೂ ಬಗ್ಲ ಇಲ್ಲ ಸಾದಿಕ್ ಪೈಲ್ವಾನ್ ಅವರು. ಇದೀಗ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಕಹಳೆ ಮೊಳಗಿಸಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಇದು ಈಗ ನುಂಗಲಾರದ ತುತ್ತಾಗ್ತಾ ಇದೆ. ಪೈಲ್ವಾನ್ ಅವರ ಬಂಡಾಯದಿಂದ ಕಾಂಗ್ರೆಸ್ನ ಅಭ್ಯರ್ಥಿಗಳ ಮತ ಏನಿದೆ, ಸಮರ್ಥ ಶಾಮನೂರು ಅವರ ಮತಗಳು, ಅದರ ಮೇಲೆ ಎಫೆಕ್ಟ್ ಬೀರುವಂತಹ ಸಾಧ್ಯತೆ ಸಹಜವಾಗಿ ಇದೆ. ಎಷ್ಟು ವೋಟ್ಗಳನ್ನು ಪಡ್ಕೊಳ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಮತಗಳು ಸಾದಿಕ್ ಪೈಲ್ವಾನ್ ಅವರಿಗೆ ಹೋಗುತ್ತೆ, ಅಷ್ಟೇ ಮತಗಳು ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರಿಗೆ ಕಡಿಮೆ ಆಗುತ್ತೆ. ಇದಕ್ಕೆ ಅನುಗುಣವಾಗಿ ಬಿಜೆಪಿ ಅಭ್ಯರ್ಥಿ ಎಷ್ಟು ಮತಗಳನ್ನು ಪಡ್ಕೊಳ್ತಾರೆ ಅದರ ಮೇಲೆ ಸೋಲು ಗೆಲುವು ಎರಡೂ ಕೂಡ ನಿರ್ಣಾಯಕ ಆಗುತ್ತೆ. ಈಗ ಸಮಯ ಕೂಡ ಮೀರಿ ಹೋಯಿತು. ಸಾದಿಕ್ ಪೈಲ್ವಾನ್ ಅವರು ಈಗ ತಮ್ಮ ನಾಮಪತ್ರ ವಾಪಸ್ ಪಡೆಯೋದಕ್ಕಾಗಲ್ಲ, ಅವರ ಅಭ್ಯರ್ಥಿನೇ ಈಗ. ಹೀಗಾಗಿ ಇದು ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವರ ಮನವೊಲಿಸುವ ಪ್ರಯತ್ನಗಳು ನಡೀತು. ಏನೇ ಆದರೂ ಕೂಡ ನಮ್ಮ ಭದ್ರಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಸೋಲ್ಲೇಬಾರದು, ಮತ್ತೆ ನಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಕಾಂಗ್ರೆಸ್ಸು ಸಾಕಷ್ಟು ಪ್ರಯತ್ನ ಮಾಡಿತು. ಆದರೆ ಇದರ ಹೊರತಾಗಿ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಕೊಡುವಂತಹ ಪರಿಸ್ಥಿತಿ ಬಂತು, ಕೊಟ್ಟರು. ಆದರೆ ಮುಂಚೆನೇ ನಾಮಪತ್ರ ಸಲ್ಲಿಕೆ ಮಾಡಿದ್ದ ಸಾದಿಕ್ ಪೈಲ್ವಾನ್ ತಮ್ಮ ನಾಮಪತ್ರ ವಾಪಸ್ ಪಡೆದುಕೊಳ್ಳೇ ಇಲ್ಲ. ಸಾಕಷ್ಟು ಬೆಂಬಲಿಗರನ್ನು ಕೂಡ ಹೊಂದಿದ್ದಾರೆ, ಸಮುದಾಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಸಾದಿಕ್ ಪೈಲ್ವಾನ್ ಅವರು ಕಾಂಗ್ರೆಸ್ನ ಮತ ಬ್ಯಾಂಕಿಗೆ ಡಿಸ್ಟರ್ಬೆನ್ಸ್ ಮಾಡುವಂತಹ ಸಾಧ್ಯತೆ ಇದೆ. ಆ ಮತಬುಟ್ಟಿಗೆ ಕೈ ಹಾಕುವ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ಸು ಇದನ್ನು ಯಾವ ರೀತಿಯಾಗಿ ಪರಿಹರಿಸಿಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಯಾಕಂದರೆ ಈ ಚುನಾವಣೆಯಲ್ಲಿ ಅದು ನೇರವಾಗಿ ಪರಿಣಾಮ ಬೀರುತ್ತೆ ಕಾಂಗ್ರೆಸ್ಗೆ. ಹೀಗಾಗಿ ತನ್ನ ಈವರೆಗಿನ ಭದ್ರ ಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ಸು ಯಾವ ರೀತಿ ಮನವೊಲಿಸುವ ಪ್ರಯತ್ನಕ್ಕೆ ಮುಂದಾಗತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಜೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ಇಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ನುಂಗಲಾರದ ಬಿಸಿ ತುಪ್ಪ. ಮತ್ತೊಂದು ಕಡೆ ಸಾದಿಕ್ ಪೈಲ್ವಾನ್ ಅವರಿಗೆ ಎಷ್ಟು ಓಟ್ ಬೀಳುತ್ತೆ ಅದು ನೇರವಾಗಿ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಚುನಾವಣೆ ಮೇಲೆ ಏನು ಎಫೆಕ್ಟ್ ಮಾಡಬಲ್ಲರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ನಿಜವಾಗ್ಲೂ ಸಂತೋಷ ಏನಾಗಿದೆ ಅಂದ್ರೆ ದಾವಣಗೆರೆಯಲ್ಲಿ ಕೈಗೆ ಒಂದು ಬಂಡಾಯದ ಬಿಸಿ ತಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈವರೆಗೂ ಮನೆ ಒಲಿಸ್ತಾರೆ, ಏನು ರಾಜ್ಯದ ನಾಯಕರುಗಳೆಲ್ಲ ಅಲ್ಪಸಂಖ್ಯಾತ ಏನು ಸಚಿವರುಗಳಿದ್ದಾರೆ ಅವರೆಲ್ಲ ಬಂದ್ಬಿಟ್ಟು ಮನೆ ಒಲಿಸ್ತಾರೆ ಅನ್ನೋ ಮಾತುಗಳು ಕೇಳ್ಬಂತು. ಆದ್ರೆ ಏನು ನಿನ್ನೆ ದಿವಸ ನಾಮಪತ್ರ ವಾಪಸ್ ಪಡಿಬೇಕಲ್ಲ, ಆ ಟೈಮಲ್ಲಿ ಸಲೀಂ ಅಹಮದ್ ಮತ್ತೆ ರಿಜ್ವಾನ್ ಬಂದ್ರು, ಆದ್ರೆ ಸಚಿವ ಜಮೀರ್ ಅಹಮದ್ ಬರ್ಲಿಲ್ಲ. ಇದು ಒಂದ್ ರೀತಿ ಬೇಸರ ಆಯ್ತು. ಹೀಗಾಗಿ ಆತನ ಬಂಡಾಯನ ಶಮನ ಮಾಡ್ಲಿಕ್ಕೆ ಆದಂತೆ ಕಾಣ್ಲಿಲ್ಲ. ಹೀಗಾಗಿ ಅವರು ಕಣದಲ್ಲಿ ಉಳಿದಿದ್ದಾರೆ. ಅಷ್ಟೇ ಅಲ್ಲ, ಕಣದಲ್ಲಿ ಉಳಿದು ಈ ಬಾರಿ ನಾವು ಏನು ಶಾಮನೂರ್ ಕುಟುಂಬದವ್ರು ನಮಗೆ ಟಿಕೆಟ್ ಕೊಟ್ಟಿಲ್ಲ, ಹೀಗಾಗಿ ನಾನು ಕಣದಲ್ಲಿ ಉಳಿದೆ ಗೆದ್ದು ತೋರಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಒಟ್ಟಾರೆ 14 ಜನ ಅಲ್ಪಸಂಖ್ಯಾತರು ಕಣದಲ್ಲಿದ್ದಾರೆ. ಹೀಗಾಗಿ ವೋಟ್ಗಳು ಸ್ಪ್ಲಿಟ್ ಆಗಿ ಯಾರಿಗೂ ಹೋಗುತ್ತೆ ಅನ್ನೋದು, ಅದು ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೋ ಅಥವಾ ಬಿಜೆಪಿ ಪ್ಲಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸಂತೋಷ್, ಧನ್ಯವಾದಗಳು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.